ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ಪಾಡ್ಕಾಸ್ಟ್. ನೋಡಿ, ನಮ್ಮ ದೇಹದ ಯಾವುದೇ ಚಲನೆ ಆಗಿರ್ಬೋದು, ನಾವು ಯೋಚನೆ ಮಾಡುವಂತಹ ಶಕ್ತಿ ಆಗಿರ್ಬೋದು, ನಾವು ಹೊರಹೊಮ್ಮಿಸೋ ಭಾವನೆ ಆಗಿರ್ಬೋದು, ಇದನ್ನೆಲ್ಲ ನಿಯಂತ್ರಣ ಮಾಡುವ ಅಂಗ ಯಾವುದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಮೆದುಳು. ಮೆದುಳು ಚೆನ್ನಾಗಿದ್ರೆ ಜೀವನ ಸ್ವಾಸ್ಥ್ಯವಾಗಿರುತ್ತೆ, ಸುಂದರವಾಗಿರುತ್ತೆ. ಆದ್ರೆ ಆ ಮೆದುಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರೆ, ಮೆದುಳಲ್ಲಿ ಗಡ್ಡೆಗಳು ಬೆಳ್ಕೊಂಡ್ಬಿಟ್ರೆ ಏನೆಲ್ಲ ಸಮಸ್ಯೆ ಆಗತ್ತೆ ಅಲ್ಲ. ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ತಿಳ್ಕೊಳ್ಳೇಬೇಕಾಗತ್ತೆ. ಮಾಹಿತಿನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಬನ್ನರ್ಘಟ್ಟ ಫೋರ್ಟಿಸ್ ಹಾಸ್ಪಿಟಲ್ನ ವೆರಿ ಫೇಮಸ್ ಡಾಕ್ಟರ್ ರಾಜ್ಕುಮಾರ್ ದೇಶಪಾಂಡೆ ಅವರಿದ್ದಾರೆ. ಹೆಸರು ತಕ್ಕಂತೆ ರಾಜ್ಕುಮಾರ ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಪ್ರತಿಯೊಬ್ಬರನ್ನ. ಇವರು ಡೈರೆಕ್ಟರ್ ಆಫ್ ನ್ಯೂರೋ ಸೈನ್ಸಸ್. ಇವ್ರನ್ನ ಮಾತಾಡ್ಸೋದೇ ನಮ್ಮೆಲ್ಲರ ಖುಷಿ ಅಂತ ಹೇಳ್ಬೋದು. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಬಹಳ ಸಂತೋಷ ನಿಮ್ಮನ್ನೆಲ್ಲ ಮಾತಾಡ್ಸಕ್ಕೆ. ಎಸ್ ಡಾಕ್ಟರ್, ಈಗ ಸಾಮಾನ್ಯ ಜನಕ್ಕೆ ಬ್ರೈನ್ ಟ್ಯೂಮರ್ ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಸೊ ಎಕ್ಸಾಕ್ಟ್ಲಿ ವಾಟ್ ಇಸ್ ಬ್ರೈನ್ ಟ್ಯೂಮರ್? ಮೆದುಳಿನಲ್ಲಿ ಗಡ್ಡೆ ಬಂದರೆ ಬ್ರೈನ್ ಟ್ಯೂಮರ್ ಅಂತೀವಿ. ಗಡ್ಡೆ ಅನ್ನೋದು ಏನಪ್ಪ ಅಂದರೆ, ಯಾವ್ದಾದ್ರು ಒಂದು ಟಿಶ್ಯೂ ಇರುತ್ತಲ್ಲ. ಈಗ ಟಿಶ್ಯೂ ಅಂದರೆ ನಮ್ಮ ಬ್ರೈನಲ್ಲಿ, ಲಿವರಲ್ಲಿ ಅಥವಾ ಕಿಡ್ನಿಲಿ ಇರೋ ಸೆಲ್ಸ್ ಎಲ್ಲ ಜಾಯಿನ್ ಮಾಡಿದ್ರೆ ಅದಕ್ಕೊಂದು ಟಿಶ್ಯೂ ಅಂತ ಹೇಳ್ತೀವಿ. ಆ ಟಿಶ್ಯೂಗಳೆಲ್ಲ ಪುಟ್ಟ ಮಕ್ಕಳಿಂದ ದೊಡ್ಡವರಾಗಬೇಕಾದ್ರೆ ಅದು ಬೆಳೆದು ಬೆಳೆದು ಒಂದು ಸೈಜ್ ಬರುತ್ತೆ, ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅದರಿಂದ ಟಿಶ್ಯೂಗಳು ಅಕಸ್ಮಾತ್ ಕಂಟ್ರೋಲ್ ಇಲ್ಲದೆ ಎಕ್ಸ್ಟ್ರಾ ಬೆಳೀತಾ ಇದ್ರೆ ಅದು ಗಡ್ಡೆ ರೂಪವಾಗಿ ಸೇರ್ಕೊಂಡ್ಬಿಡುತ್ತೆ. ಈ ಗಡ್ಡೆಗೆ ಎರಡು ಟೈಪ್ಸ್ ಇರುತ್ತೆ. ಒಂದು ಬಿನೈನ್ ಅಂತೀವಿ, ಇನ್ನೊಂದು ಮ್ಯಾಲಿಗ್ನೆಂಟ್. ಅಂದ್ರೆ ಒಳ್ಳೆ ಗಡ್ಡೆ, ಕೆಟ್ಟ ಗಡ್ಡೆ ಅಂತ. ಸೊ ಗಡ್ಡೆ ಈಸ್ ಎ ಕಲೆಕ್ಷನ್ ಆಫ್ ಸೆಲ್ಸ್ ವಿಚ್ ಹ್ಯಾವ್ ನೋ ಕಂಟ್ರೋಲ್ ಆಫ್ ಗ್ರೋತ್. ಓಕೆ, ಅತಿಯಾಗಿ ಆ ಸೆಲ್ಸ್ ಬೆಳ್ಕೊಂಡು ಹೋದ್ರೆ ಅದು ಗಡ್ಡೆಯಾಗಿ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರಿ. ಅದ್ರಲ್ಲಿ ಒಳ್ಳೆ ಗಡ್ಡೆನೂ ಇದೆ, ಕೆಟ್ಟ ಗಡ್ಡೆನೂ ಇದೆ. ಬಟ್ ಇದನ್ನ ಐಡೆಂಟಿಫೈ ಮಾಡೋದೇ ತುಂಬಾ ಜನ ಫೇಲ್ಯೂರ್ ಆಗ್ಬಿಡ್ತಾರೆ. ಇದ್ರ ಸಿಂಪ್ಟಮ್ಸ್ ಏನಪ್ಪಾ, ಏನ್ ಬೇಸಿಕ್ ಸಿಂಪ್ಟಮ್ಸ್ ಏನು ಡಾಕ್ಟರ್ ಬ್ರೈನ್ ಟ್ಯೂಮರ್ ಇದೆ ಅಂತ ಗೊತ್ತಾಗೋದಕ್ಕೆ? ಸೊ ನಾವು ಡಾಕ್ಟರ್ಗಳಿಗೆ ಹೇಳ್ಕೊಡ್ಬೇಕಾದ್ರೆ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂದ್ರೆ, ಹೆಡೇಕ್, ವಾಮಿಟಿಂಗ್ ಸೆನ್ಸ್, ಓಕೆ, ಸಿಕ್ಕಾಪಟ್ಟೆ ತಲೆನೋವು ಬಂದು ವಾಂತಿ, ಅದ್ರ ಜೊತೆಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರೋದು. ಮೂರು ಸಿಂಪ್ಟಮ್: ಬ್ಲರಿಂಗ್ ವಿಷನ್, ಹೆಡೇಕ್ ಅಸೋಸಿಯೇಟೆಡ್ ವಿತ್ ವಾಮಿಟಿಂಗ್ ಅಂಡ್ ಬ್ಲರ್ಡ್ ವಿಷನ್. ಹೆಡೇಕ್ ಅಂದ್ರೂ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಹೆಡೇಕ್ ಬರುತ್ತೆ. ಹೌದು, ಕೆಲವರು ಹೆಡ್ಡೇಕ್ ಬಂದ್ಬಿಟ್ರೆ ಏನೋ ಆಗ್ಬಿಟ್ಟಿದ್ಯಾ ತಲೆನಲ್ಲಿ ಅಂತ ಪ್ಯಾನಿಕ್ ಕೂಡ ಆಗ್ಬಿಡ್ತಾರೆ. ಸೊ ಎಲ್ಲಾ ಹೆಡ್ಡೇಕು ಇಟ್ ವಿಲ್ ನಾಟ್ ನಾಟ್ ಆಲ್ ಹೆಡೇಕ್ಸ್. ಓಕೆ, ಈ ಹೆಡೇಕ್ ಹೆಂಗೆ ಅಂದ್ರೆ ಕೆಲವು ದಿನಗಳ ಬರ್ತಾ ಇರಬೇಕು, ನಿಧಾನಕ್ಕೆ ಜಾಸ್ತಿ ಆಗ್ತಾ ಇರಬೇಕು. ಈ ಹೆಡೇಕ್ ಹೆಂಗೆ ಅಂದ್ರೆ ಬೆಳಗ್ಗೆ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಅಷ್ಟರಲ್ಲಿ ಕಡಿಮೆ ಆಗುತ್ತೆ. ಹೆಡೇಕ್ ಜಾಸ್ತಿ ಆಗಿ ತುಂಬಾ ಜಾಸ್ತಿ ಆದಾಗ ವಾಂತಿ ಆಗಬೇಕು. ಇದ್ರ ಜೊತೆಗೆ ಕಣ್ಣು ಕೂಡ ಕಾಣಿಸೋ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಹೆಡೇಕ್, ವಾಮಿಟಿಂಗ್, ಡಬಲ್ ಕಾಣುತ್ತೆ. ಕರೆಕ್ಟ್. ಸುಸ್ತು ಈಸ್ ಎ ಜನರಲ್ ಸಿಂಪ್ಟಮ್. ಈಗ ನನಗೆ ತುಂಬಾ ಕೆಲಸ ಮಾಡೋದು ಸುಸ್ತು ಅಂತಾರೆ. ಸುಸ್ತು ಇಸ್ ಟೈರ್ಡ್ನೆಸ್ ಇಸ್ ನಾಟ್ ಸ್ಪೆಸಿಫಿಕ್ ಫಾರ್ ಬ್ರೈನ್ ಟ್ಯೂಮರ್. ಈ ಮೂರು ಅದಲ್ಲದೆ ಬೇರೆ ಬೇರೆ ತರ ಫಿಟ್ಸ್ ಬರ್ಬೋದು, ಪ್ಯಾರಾಲಿಸಿಸ್ ಬರ್ಬೋದು, ಮಾತಾಡೋಕೆ ಕಷ್ಟ ಆಗ್ಬೋದು, ನೆನಪಿನ ಶಕ್ತಿ ಕಡಿಮೆ ಆಗ್ಬೋದು. ಇವೆಲ್ಲ ಆಮೇಲೆ ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ಳೋದು ತಲೆನೋವು, ವಾಮಿಟಿಂಗು, ಇದೆಲ್ಲ ಬ್ಲರಿಂಗ್ ವಿಷನ್ ಅಂತ ಹೇಳ್ತೀರಾ. ಓಕೆ, ಈಗ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿ ಲೇಟ್ ಆಗಿ ಕಾಂಪ್ಲಿಕೇಟೆಡ್ ಸ್ಟೇಜ್ ಹೋದಾಗ ಕೆಲವು ರೆಕಗ್ನೈಸ್ ಮಾಡ್ಬಿಟ್ರೆ ಅದ್ರ ಕಾಂಪ್ಲಿಕೇಶನ್ ಯಾವ ತರ ಇರುತ್ತೆ ಡಾಕ್ಟರ್? ಅದು ಬಹಳ ಬೇಜಾರಾಗಂತ ಸಿಚುವೇಶನ್. ಯಾಕಂದ್ರೆ ನೆಗ್ಲೆಕ್ಟ್ ಮಾಡಿ 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 ಕೊನೆಯ ಮೊಮೆಂಟ್ ಬಂದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡೋಕ್ಕೂ ಕಷ್ಟ, ಪೇಷಂಟ್ ಫ್ಯಾಮಿಲಿ ಅನುಭವಿಸ್ಬೇಕು. ಆಮೇಲೆ ಅದರ ರಿಕವರಿನೂ ಕೂಡ ಕಷ್ಟ ಆಗ್ಬೋದು. ಲೇಟ್ ಅಂದ್ರೇನು ಪೇಷಂಟ್ಗೆ ಹೆಡೇಕು, ವಾಮಿಟಿಂಗು, ಬ್ಲಡ್ ವಿಷನ್ನು, ಮೆಮೊರಿ ಲಾಸು ಅಥವಾ ಪ್ಯಾರಾಲಿಸಿಸ್ಸು ಆಗಿ ಕೊನೆಯ ತನಕ ಇನ್ನೇನು ಜ್ಞಾನ ತಪ್ಪಬೇಕು, ಅಥವಾ ಅವರ ದೇಹದಲ್ಲಿ ಶಕ್ತಿನೇ ಇರೋದಿಲ್ಲ, ಅಥವಾ ನಾವು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಆ ಥರ ಮಾಡಿಕೊಂಡು ಈ ಥರ ಕೊನೆ ಪರಿಸ್ಥಿತಿಯಲ್ಲಿ ಬಂದು ಪ್ಯಾರಲೈಸ್ ಆಗಿ ಬೆಡ್ರಿಡನ್ ಆಗಿ ಅವ್ರನ್ನ ವಾಪಸ್ ಆಪರೇಟ್ ಮಾಡಿ ಅಥವಾ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಲಿಕ್ಕೆ ಭಾಳ ಶ್ರಮ ಪಡಬೇಕು, ಭಾಳ ಶ್ರಮ ಪಡಬೇಕು. ಸೊ ಕಾಂಪ್ಲಿಕೇಶನ್ ಸ್ಟೇಜ್ ಹೋಗೋದು ಬೇಡ, ಆದಷ್ಟು ಬೇಗ ಒಂದು ಬೇಸಿಕ್ ಸಿಂಪ್ಟಮ್ಸ್ ಕಾಣಿಸ್ದಾಗಲೇ ಅದನ್ನ ನಾವು ಡಯಾಗ್ನೈಸ್ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀರಾ. ಕಾಸಸ್ ಬಗ್ಗೆ ಯೋಚನೆ ಮಾಡೋದಾದ್ರೆ ಡಾಕ್ಟರ್, ನೀವು ಹೇಳಿದ್ರಿ ಸೆಲ್ಸ್ ಓವರ್ ಗ್ರೋತ್ ಆದ್ರೆ ಅಂತ ಹೇಳಿ, ಅದ್ ಬಿಟ್ಟು ಬೇರೆ ಏನಾದ್ರೂ ಕಾರಣಗಳಿದೆಯಾ, ಕಾಸಸ್ ಇದೆಯಾ? ಈಗ ಎಲ್ಲ ಪೇಷಂಟ್ಗಳು ಕೇಳೋ ಕ್ವಶನ್ಗಳಿದೇನೆ, ನನಗೆ ಯಾಕೆ ಬ್ರೈನ್ ಟ್ಯೂಮರ್ ಬಂತು,
ನನಗೆ ಯಾಕೆ ಬ್ರೈನ್ ಟ್ಯೂಮರ್ ಬರಬೇಕು, ನಾನು ಭಾಳ ನಿಷ್ಠೆಯಿಂದ ಬದುಕಿದ್ದೀನಿ, ಅದಕ್ಕೆ ಉತ್ತರ ಹೇಳೋದು ಭಾಳ ಕಷ್ಟ. ಇಂಗ್ಲೀಷಲ್ಲಿ ಅದೊಂದು ಪದ ಇದೆ, ಡಿ ನೋ ಓ ಬೈ ಇಟ್ ಸೆಲ್ಫ್, ಇಟ್ಸ್ ಅ ರ್ಯಾಂಡಮ್ ಅಕರೆನ್ಸ್. ಅದು ಯಾರಿಗೆ ಬೇಕಾದ್ರೂ ಬರ್ಬೋದು, ಬಂದ್ರೆ ಅನುಭವಿಸ್ಬೇಕು. ಕೆಲವರಿಗೆ ಜೆನೆಟಿಕ್ ಸಿಚುವೇಶನ್, ಬಟ್ ಭಾಳ ಕಡಿಮೆ ನಂಬರ್ ಆಫ್ ಭಾಳ ಕಡಿಮೆ. ಯೂಶಲಿ ಅದು ಒಂಥರ ಆಕಸ್ಮಿಕವಾಗಿ ಬರೋ ಅಂತ ಕಾಯಿಲೆ. ಈಗ ಸೆಲ್ಸ್ DNA ಡ್ಯಾಮೇಜ್ ಆದ್ರೆ ಈ ತರ ಟ್ಯೂಮರ್ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಹೌದು. ಈಗ ಕೆಲವರು ಕ್ಯಾನ್ಸರ್ ಪೇಷಂಟ್ಸ್ಗಳಿರ್ತಾರೆ, ಅವ್ರಿಗೆ ಲೈಕ್ ದೇ ವಿಲ್ ಬಿ ಯೂಶ್ವಲಿ ಟ್ರೀಟ್ಮೆಂಟ್ಗೆ ಹೋಗ್ತಾ ಇರ್ತಾರೆ, ಲೈಕ್ ಬ್ರೈನ್ ಅದು ಆ ಟ್ರೀಟ್ಮೆಂಟ್ಗೆ ಒಳಪಟ್ಟಾಗ ಅದರಿಂದ ಏನಾದರೂ ಡ್ಯಾಮೇಜ್ ಏನಾದರೂ ಆಗುತ್ತಾ ಅಂತ ಹೇಳಿ. ಅಂದರೆ ನೀವು ಹೇಳೋದೇನಪ್ಪ ಅಂದರೆ, ಈಗ ಹೊಟ್ಟೆಲ್ ಕ್ಯಾನ್ಸರು, ಲಂಗ್ಸ್ ಕ್ಯಾನ್ಸರು, ಓವರಿ ಕ್ಯಾನ್ಸರು, ಈ ಥರ ಬೇರೆ ಬೇರೆ ಕ್ಯಾನ್ಸರು ಹರಡ್ಕೊಂಡ್ರೆ ಮೆದುಳಿಗೂ ಬರ್ಬೋದು. ಹಾಗಾಗಿ ನಾವು ಸೆಕೆಂಡ್ರೀಸ್ ಅಂತೀವಿ. ಪ್ರೈಮರಿ ಬ್ರೈನ್ ಟ್ಯೂಮರ್ ಅಂತ ಇರುತ್ತೆ. ಪ್ರೈಮರಿ ಬ್ರೈನ್ ಟ್ಯೂಮರ್ ಅಂದ್ರೆ ಏನು ಗೊತ್ತಾ, ಬೇರೆ ಕಡೆ ಎಲ್ಲೂ ಗಡ್ಡೆ ಇಲ್ಲ, ಶುರುವಾಗ್ತಾನೆ ಮೆದುಳಿನ ಗಡ್ಡೆ ಶುರು ಆಗುತ್ತೆ. ಒಂದು ಸ್ವಲ್ಪ ಅದಕ್ಕೆ ಡೀಟೇಲ್ಸ್ ಹೇಳ್ತೀನಿ. ಮೆದುಳುಗಡ್ಡೆ ಎರಡು ಟೈಪ್ಸ್. ಅದು ಜನರಲ್ ಆಗಿ ಅದು ಆ ಥರ ಒಳ್ಳೆ ಕೆಟ್ಟದ್ದು ಲಂಗ್ಸ್ ಅಲ್ಲಿ ಆಗ್ಬೋದು, ಲಿವರ್ ಅಲ್ಲಿ ಆಗ್ಬೋದು. ಮೆದುಳಿನಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಮೆದುಳಿನ ಒಳಗಡೆಯಿಂದನೇ ಹೊರಹೊಮ್ಮಿ ಬರೋದು, ಅಂದ್ರೆ ವಿದಿನ್ ದ ಬ್ರೈನ್ ಸಬ್ಸ್ಟೆನ್ಸ್, ಅದೊಂದು ಟೈಪ್. ಇನ್ನೊಂದು ಮೆದುಳಿನ ಹೊರಗಡೆ ನಮ್ಗೆ ಮೆಂಬ್ರೇನ್ಸ್ ಇರುತ್ತೆ, ಆ ಮೆಂಬ್ರೇನ್ ಇಂದ ಬಂದು ಮೆದುಳಿಗೆ ಪ್ರೆಸ್ ಮಾಡೋದು. ಸೊ ಒನ್ which is arising within the brain, one from outside the brain pressing in. So these are the main types. Adare why we should differentiate andre, brain inda ಆಚೆ ಬಂದು ಒಳಗಡೆ ಪ್ರೆಸ್ ಮಾಡೋಂಥ ಗಡ್ಡೆಗಳು ಸಾಮಾನ್ಯವಾಗಿ ಅದು ಒಳ್ಳೆ ಗಡ್ಡೆಗಳು, ಬಿನೈನ್, ಮೋಸ್ಟ್ಲಿ ಬಿನೈನ್. ಇಟ್ ಕ್ಯಾನ್ ಬಿ ವೆರೈಟೀಸ್ ಆಫ್ ಕ್ಯಾನ್ಸರ್, ಬಟ್ ಮೋಸ್ಟ್ಲಿ ಬಿನೈನ್. ಆದ್ರೆ ಮೆದುಳಿನ ಒಳಗಡೆ ಬಂದಿರೋ ಗಡ್ಡೆಗಳು 50% ಆಫ್ ದಮ್ ಅಪ್ರಾಕ್ಸಿಮೇಟ್ಲಿ, ಅಂದ್ರೆ 50% ಅಂದ್ರೆ 100ಕ್ಕೆ ಅಪ್ರಾಕ್ಸಿಮೇಟ್ ಆಗಿ 50 ಜನಗಳಿಗೆ ಅದು ಕ್ಯಾನ್ಸರ್ ಇರುತ್ತೆ. ಸೊ ದ ಚಾನ್ಸಸ್ ಆಫ್ ಎ ಬ್ರೈನ್ ಟ್ಯೂಮರ್, ಇಫ್ ಇಟ್ ಈಸ್ ವಿದಿನ್ ದ ಬ್ರೈನ್, ಅದು ಕ್ಯಾನ್ಸರಸ್ ಆಗಿರಬಹುದು. ಹೊರಗಡೆಯಿಂದ ಬಂದ್ರೆ ಓಕೆ. ಈಗ ಡಯಾಗ್ನೈಸ್ ಮಾಡೋ ವಿಧಾನಗಳ ಬಗ್ಗೆ ನಾವು ಆಲೋಚಿಸೋದಾದ್ರೆ ಯಾವ ರೀತಿ ಡಯಾಗ್ನೈಸ್ ಮಾಡ್ತಾರೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿ? ಸೊ ನಾವೆಲ್ಲ ಯಂಗ್ ಡಾಕ್ಟರ್ಸ್ ಆದಾಗ ಅದನ್ನ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದ್ವಿ, ಆಮೇಲೆ ಎಕ್ಸ್ರೇ ಮಾಡ್ತಾ ಇದ್ವಿ ಸ್ಕಲ್ಗೆ, ಆಂಜಿಯೋಗ್ರಾಮ್ ಅಂತ ಎಲ್ಲ ಇಂಡೈರೆಕ್ಟ್ ಮೆಥಡ್ಸ್. ಇವೆಲ್ಲನೂ ಕೂಡ ಆ ಕಾಲದಲ್ಲಿ ಬಹಳ ಕಷ್ಟ ಇರೋದು. ಈ ನಡುವೆ ಲಾಸ್ಟ್ 10, 20, 30 years ಅಲ್ಲಿ CT ಸ್ಕ್ಯಾನ್ ಅಂಡ್ MRI ಅಂತ. MRI ಬಂದ ಮೇಲಂತೂ ಅದು ಲೇಟ್ 80s ಅಲ್ಲಿ ಬಂತು ನಮ್ಮ ದೇಶಕ್ಕೆ. ಈಗ 30 ವರ್ಷದಲ್ಲಿ ಬಹಳ ರೆವಲ್ಯೂಷನೈಸ್ ಆಗಿದೆ. ಇದು ಹೆಂಗಪ್ಪ ಅಂದ್ರೆ, ತಲೆ ಒಳಗಡೆ ಇರೋ ಸ್ಟ್ರಕ್ಚರ್ಸ್ನ ವಿತೌಟ್ ಓಪನಿಂಗ್ ವಿ ಆರ್ ಸೀಯಿಂಗ್ ಇನ್ ಸೈಡ್. ಸೊ ಇಟ್ ಇಸ್ ಎ ರಿಮಾರ್ಕಬಲ್ ಟೆಸ್ಟ್. ಈಗ ಡಬ್ದೊಳಗಡೆ ಏನಿದೆ ನಿಮ್ಗೆ ಕಾಣಿಸ್ಕೊಳ್ಳೋಕ್ಕೆ ವಿತೌಟ್ ಓಪನಿಂಗ್ ದಲ್ಲಿ ಯು ಕ್ಯಾನ್ ಸಿ. ಅದೇ ತರ ವಾಟ್ ಈಸ್ ಇನ್ ಸೈಡ್, ಯು ಜಸ್ಟ್ ಲೈ ಡೌನ್ ಆನ್ ಎ ಟೇಬಲ್, ಮಲ್ಕೊಂಡ್ರೆ ಅದು ಸ್ಕ್ಯಾನ್ ಮಾಡುತ್ತೆ. ಒಳಗಡೆ ಎಲ್ಲಿದೆ, ಯಾವ ಅನಾಟಮಿಕಲ್ ಲೊಕೇಶನ್ ಅಲ್ಲಿ ಇದೆ, ಮೆದುಳು ಒಳಗಡೆ ಇದೆಯಾ, ಮೆದುಳು ಆಚೆಯಿಂದ ಬರ್ತಾ ಇದೆಯಾ, ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಹಳೆಯ ಸಾಂಪ್ರದಾಯಿಕ ವಿಧಾನಕ್ಕಿಂತ ಇವಾಗ ವಿ ಹ್ಯಾವ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ತೀರಾ. ಸೊ ಫೈನ್ ಡಾಕ್ಟರ್, 100ರಲ್ಲಿ ಎಷ್ಟು ಜನಕ್ಕೆ ಇದು ಸಾಮಾನ್ಯ ಅಂತ ಹೇಳ್ಬೋದು? ಅದು ಸುಮಾರು 1,00,000 ಜನಕ್ಕೆ ಒಂದು 10ರಿಂದ 20 ಜನ ಬರ್ಬೋದು. ಓಕೆ. ಏಜ್ ಗ್ರೂಪ್ ಹೇಳೋದಾದ್ರೆ ಅದು ಯಾವ ಏಜ್ ಗ್ರೂಪ್ ಅಲ್ಲ, ಓಕೆ. ಮಕ್ಕಳಿಗೆ ಬರುವ ಗಡ್ಡೆಗಳು ಒಂದು ಬೇರೆ ತರ ಇರುತ್ತೆ. ಪೀಡಿಯಾಟ್ರಿಕ್ ಬ್ರೈನ್ ಟ್ಯೂಮರ್ಸ್, ಅಡಲ್ಟ್ ಬ್ರೈನ್ ಟ್ಯೂಮರ್ಸ್ ಬೇರೆ ತರ ಇರುತ್ತೆ. ಅಂದ್ರೆ ಅದರ ಲೊಕೇಶನ್, ಬಿಹೇವಿಯರ್, ದೇ ಆರ್ ವೆರಿ ಡಿಫ್ರೆಂಟ್ ಅಂಡ್ ವೆರಿ ಡಿಸ್ಟಿಂಕ್ಟ್. ಓಕೆ. ಎಲ್ಲ ಬ್ರೈನ್ ಟ್ಯೂಮರ್ಗೂ ಸರ್ಜರಿನೇ ಫೈನಲ್ ಆಪ್ಷನ್ ಅಥವಾ ವಿತೌಟ್ ಸರ್ಜರಿ ಕೂಡ ನಾವು ಟ್ರೀಟ್ ಮಾಡ್ಬೋದಾ, ಹೇಗೆ? ಅದು ಯಾವ ತರ ಬೇಕಾರಾಗ್ಬೋದು. ಅದು ಲೊಕೇಶನ್, ಸೈಜ್, ಕೈಂಡ್ ಆಫ್ ಟ್ಯೂಮರ್,
ಹಿಸ್ಟೋಪೆಥಾಲಜಿ ಆ ಥರ ಬೇರೆ ಬೇರೆ ಥರ ಇರುತ್ತೆ. ನಾವು ಏನು ಮಾಡ್ತೀವಿ, ಎಲ್ಲರಿಗೂ ಆಪರೇಷನ್ ಮಾಡಬೇಕು ಅಂತ ನಾವು ಹೇಳೋದಿಲ್ಲ. ಇಲ್ಲ, ಯಾರಿಗೆ ಆಪರೇಷನ್ ಬೇಕೋ, ಯಾರಿಗೆ ರೇಡಿಯೋಥೆರಪಿ ಬೇಕೋ, ಯಾರಿಗೆ ಕೀಮೊಥೆರಪಿ ಬೇಕೋ ಅದನ್ನ ನಾವು ಮಾಡಬೇಕಾಗುತ್ತೆ. ಕೆಲವರಿಗೆ ಫಾರ್ ಎಕ್ಸಾಂಪಲ್ ಪಿಟ್ಯುಟರಿ ಟ್ಯೂಮರ್ಸ್ ಅಂತ ಇರುತ್ತೆ. ಆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಒಂದು ಮಾಸ್ಟರ್ ಗ್ಲ್ಯಾಂಡ್, ಅದೆಲ್ಲಿದೆ ಅಂದರೆ ನಮ್ಮ ಫೋರ್ ಹೆಡ್ ಸೆಂಟರ್ ಅನ್ಕೊಳ್ಳಿ, ಇಲ್ಲಿ ತಲೆ ಬ್ಯಾಕ್ ಅನ್ಕೊಳ್ಳಿ, ಏನು ಲೈನ್ ಡ್ರಾ ಮಾಡೋದು ಸೆಂಟ್ರಲ್ಲಿ. ಸೊ ಇಟ್ಸ್ ಆಕ್ಚುಲಿ ಇನ್ ದ ಸೆಂಟರ್ ಆಫ್ ದ ಸ್ಕಲ್. ಅದು ಮಾಸ್ಟರ್ ಗ್ಲ್ಯಾಂಡ್. ದಟ್ ಗ್ಲ್ಯಾಂಡ್ ಕಂಟ್ರೋಲ್ಸ್ ಅವರ್ ಥೈರಾಯ್ಡ್, ಅವರ್ ಅಡ್ರಿನಲ್, ಅವರ್ ಓವರೀಸ್, ಟೆಸ್ಟಿಸ್, ಅದು ಎಲ್ಲ ಹಾರ್ಮೋನ್ಸ್ಗೂ ಅದು ಕಂಟ್ರೋಲ್ ಮಾಡುತ್ತೆ. ಅದರಿಂದ ಗಡ್ಡೆ ಬರೋದು ಕ್ವೈಟ್ ಕಾಮನ್. ಈ ಗಡ್ಡೆ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಬಂದರೆ ಎರಡು ಥರ, ಹಾರ್ಮೋನ್ ಪ್ರೊಡ್ಯೂಸಿಂಗ್, ನಾನ್ ಹಾರ್ಮೋನ್ ಪ್ರೊಡ್ಯೂಸಿಂಗ್. ಅಂದರೆ ಅದು ಎಕ್ಸೆಸಿವ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು ಹಾರ್ಮೋನ್ ಇದೆ, ಹೆಸರು ಪ್ರೋಲ್ಯಾಕ್ಟಿನ್. ಈ ಪ್ರೋಲ್ಯಾಕ್ಟಿನ್ ಏನಪ್ಪ ಅಂದರೆ ಇಟ್ಸ್ ನೆಸೆಸರಿ ಫಾರ್ ಎ ವುಮನ್ ಆಫ್ಟರ್ ಡೆಲಿವರಿ ಟು ಗಿವ್ ದ ಬ್ರೆಸ್ಟ್ ಮಿಲ್ಕ್. ಅದು ಆ ಸೈಕಲಲ್ಲಿ ಒಂದು ಬರುತ್ತೆ. ಈ ಪ್ರೋಲ್ಯಾಕ್ಟಿನ್ ಅನ್ನೋದು ಎಷ್ಟು ಅಂಶ ಇರಬೇಕು ಅಷ್ಟೇ ಇರಬೇಕು. ಅತಿ ಆದ್ರೆ ಅದು ಗಡ್ಡೆಯಿಂದ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೊಂದು ಲೆವೆಲ್ಸು, ಅದಕ್ಕೆಲ್ಲ ಮೆಷರ್ಮೆಂಟ್ ಇದೆ. ಈ ಪ್ರೋಲ್ಯಾಕ್ಟಿನ್ ಅಂತ ಪ್ರೊಡ್ಯೂಸ್ ಮಾಡೋ ಅಂತ ಗಡ್ಡೆ ಬಂದ್ರೆ ಎಲ್ಲರಿಗೂ ಆಪರೇಷನ್ ಬೇಡ. ಸೊ ಇಟ್ ಈಸ್ ಎ ಬ್ರೈನ್ ಟ್ಯೂಮರ್ ಪ್ರೊಡ್ಯೂಸಿಂಗ್ ಹಾರ್ಮೋನ್. ವಿ ಕ್ಯಾನ್ ಗಿವ್ ಮೆಡಿಸಿನ್ ಅಂಡ್ ಸಪ್ರೆಸ್ ಇಟ್. ಸೊ ಎಲ್ಲದಕ್ಕೂ ಸರ್ಜರಿ ಬೇಡ. ಯಾವ್ದಕ್ಕೆ ಸರ್ಜರಿ ಬೇಕೋ ಮಾಡಲೇಬೇಕು, ಯಾವ್ದಕ್ಕೆ ಮೆಡಿಸಿನ್ ಕೊಡಬೇಕು ಕೊಡಲೇಬೇಕು, ಯಾವ್ದಕ್ಕೆ ರೇಡಿಯೋಥೆರಪಿ ಕೊಡಬೇಕು ಆಪರೇಷನ್ ಆಗಿ ಕೊಡಲೇಬೇಕು. ಕೆಲವು ಗಡ್ಡೆಗಳು ರೇಡಿಯೋಥೆರಪಿ ಅಂದರೆ ನಾವು ಮೆನಿ ಟೈಪ್ಸ್ ಅದರಲ್ಲೂ ಕ್ಯಾನ್ಸರ್ಗೆ ಅನ್ಕೊಂಡ್ಬಿಟ್ಟಿದ್ವಿ. ನಾಟ್ ನೆಸೆಸರಿ. ರೇಡಿಯೋಥೆರಪಿ ಕ್ಯಾನ್ ಬಿ ಗಿವನ್ ಫಾರ್ ಬಿನೈನ್ ಟ್ಯೂಮರ್ಸ್. ಸಾಕಷ್ಟು ಅಸಂಪ್ಷನ್ಸ್ಗಳು ಪೇಷಂಟ್ಸ್ಗಳೇ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಹಿಂಗಿದ್ರೆ ಹಿಂಗಾಗ್ಬಿಡುತ್ತೆ ಅಂತ ಕೆಲವೊಂದು ಮಿತ್ಸ್ಗಳಿದೆ. ಈ ಬ್ರೈನ್ ಟ್ಯೂಮರ್ ಅಂತ ಬಂದಾಗ ಈ ಮಿತ್ಸ್ಗಳ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಅದು ಆಬ್ವಿಯಸ್ಲಿ ಭಾಳ ಹೆದರಿಕೆ ಆಗೋಂಥದ್ದು. ಎಲ್ಲ ಚೆನ್ನಾಗಿರ್ತಾರೆ, ಕೆಲಸ ಮಾಡ್ತಾರೆ, ತಲೆನೋವು ವಾಂತಿ ಬಂತು, ಡಾಕ್ಟ್ರ್ ಹತ್ರ ಒಂದು ಸ್ಕ್ಯಾನ್ ಮಾಡೋ ಅಂತಾರೆ, ತಲೆಯಲ್ಲಿ ಗಡ್ಡೆ ಬಂತು, ಅಯ್ಯೋ ಏನಪ್ಪ ಹಿಂಗಾಗೋಯ್ತು, ನಾನೇನು ತಪ್ಪು ಮಾಡಿದೆ ಅಂತಲೇ ಅನ್ಸೋದೆಲ್ಲ. ಮಿತ್ಸ್ ಅಂದರೆ ಒಂದು ಕಾಲದಲ್ಲಿ ಬ್ರೈನ್ ಟ್ಯೂಮರ್ ಮಾಡಿ ಆಪರೇಷನ್ ಮಾಡಿ ಅಥವಾ ಟ್ರೀಟ್ಮೆಂಟ್ ಕೊಟ್ಟು ಅವರು ಭಾಳ ದಿನ ಬದುಕೋದು ಭಾಳ ಕಷ್ಟ ಇರೋದು. ಬೇರೆ ಬೇರೆ ರೀಸನ್ ಇಂದ ಟೆಕ್ನಾಲಜಿ ಇರ್ತಿರ್ಲಿಲ್ಲ, ಅಥವಾ ಆಪರೇಷನ್ ಮಾಡೋ ಜಾಗಗಳು ಇರ್ತಿರ್ಲಿಲ್ಲ, ಡಯಾಗ್ನೋಸ್ ಭಾಳ ಲೇಟ್ ಆಗೋದು. ಇನ್ಫ್ಯಾಕ್ಟ್ ನಾವೆಲ್ಲ ಭಾಳ ಯಂಗ್ ಡಾಕ್ಟರ್ಸ್ ಆಗಿದ್ದಾಗ ಹೌ ಟು ಎಕ್ಸ್ಟೆಂಡ್ ಬ್ರೈನ್ ಟ್ಯೂಮರ್ ಪೇಷಂಟ್ಸ್ ಲೈಫ್, ಸರ್ವೈವಲ್ ಲೈಫ್ ಅಷ್ಟೇ ನಾವು ಯೋಚನೆ ಮಾಡ್ತೀವಿ. ಫುಲ್ ಗಡ್ಡೆ ತೆಗಿಬೇಕು, ಅವ್ರ ಫಂಕ್ಷನ್ ಚೆನ್ನಾಗಿರ್ಬೇಕು ಅಂತ. ಹಿಂಗಾರು ಮಾಡಿ ಎಷ್ಟು ದಿನ ಬದುಕಕ್ಕಾಗತ್ತೋ ಅಷ್ಟು ಬದುಕಕ್ಕೆ ಅಂತ ನಾವು ಮಾಡ್ಬೇಕು. ಈಗ ಹಂಗಿಲ್ಲ. Because technology has improved, so many things have happened. Diagnosis is faster. Then, ಈಗ ಎಷ್ಟು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಬೋದು. ಎಷ್ಟೋ ಕೆಲವು ಗಡ್ಡೆಗಳಿಗೆ ಈಗ ಬ್ರೈನ್ ಟ್ಯೂಮರ್ ಆಪರೇಟ್ ಮಾಡಿದ್ರೆ ಲೈಫ್ ಸ್ಪ್ಯಾನ್ ಇಸ್ ನಾರ್ಮಲ್. ಸೊ ಆ ಮಿತ್ ದಟ್ ಒನ್ಸ್ ಐ ಹ್ಯಾವ್ ಬ್ರೈನ್ ಟ್ಯೂಮರ್ ಐ ವಿಲ್ ಹ್ಯಾವ್ ಪ್ಯಾರಾಲಿಸಿಸ್ ಆರ್ ಐ ವಿಲ್ ಡೈ ಇಸ್ ನಾಟ್ ಕರೆಕ್ಟ್. ಸೊ ಹಾಗಿದ್ರೆ ಆಫ್ಟರ್ ಸರ್ಜರಿ ನಾವು ಇನ್ನೂ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ಅಂತ ಹೇಳ್ತೀರಾ? ಹೇಗಿರುತ್ತೆ ಯೂಶಲಿ ನಾರ್ಮಲಿ ಒಬ್ಬ ಬ್ರೈನ್ ಟ್ಯೂಮರ್ ಇರುವಂತ ಪೇಷಂಟ್ ಸರ್ಜರಿಗೆ ಒಳಪಟ್ಟ ನಂತರ ಅವರ ಜೀವನ ಯಾವ ತರ ಇರುತ್ತೆ? ಹೇಗೆ? ಅಗೇನ್ ಅದೆಲ್ಲ ಲೊಕೇಶನ್ ಮೇಲೆ ಎಷ್ಟು ಬೇಗ ಬಂದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಅಕ್ಸೆಸಿಬಲ್ ಸ್ಪೇಸ್ ಅಂದರೆ ಸರ್ಫೇಸಲ್ಲೇ ಸಿಕ್ಕಿರಂಗಿದ್ರೆ, ಅದು ಮೆದುಳಿನ ಆಚೆ ಇದ್ರೆ, ಆ ಗಡ್ಡೆ ತೆಗೆದು ಅದೇನಾದ್ರು ಕ್ಯಾನ್ಸರ್ ಅಲ್ಲ ಅಂತ ಬಂದರೆ ಅವ್ರ ಜೀವನ ರಿಲೇಟಿವ್ಲಿ ನಾರ್ಮಲ್. ಕೆಲವು ಬ್ರೈನ್ ಒಳಗಡೆ ಇರೋ ಗಡ್ಡೆಗಳು ಕೂಡ ನಾವು ಕರೆಕ್ಟ್ ಟೈಮ್ ತೆಗೆದು ಫುಲ್ ತೆಗಿಯೋಕ್ಕಾಗಿತ್ತು, ಬೇರೆ ಇಂಪಾರ್ಟೆಂಟ್ ಏರಿಯಾಗ ಅಂಟ್ಕೊಂಡಿಲ್ಲ, ತುಂಬ ಕ್ಯಾನ್ಸರ್ ಇಲ್ಲ ಅಂದರೆ 20, 30, 40 years ಬರುತ್ತೆ. ಸೊ ಅದು ಲೊಕೇಶನ್, ಕೈಂಡ್ ಆಫ್ ಟ್ಯೂಮರ್, ಎಷ್ಟು ತೆಗಿಯೋಕ್ಕಾಗತ್ತೆ, so many factors, but overall it is very very good.
ಎಸ್, ಹಾಗೆ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಜನಕ್ಕೆ ಇನ್ ಟೈಮ್ ತೊಗೊಳ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟು. ಕೆಲವರೆಲ್ಲ ಸೆಲ್ಫ್ ಮೆಡಿಕೇಶನ್ಗೆ ಹೋಗ್ತಾರೆ, ರಿಸರ್ಚ್ ಮಾಡ್ತಾರೆ, ಒಪಿನಿಯನ್ಸ್ಗಳು ತಗೊಳ್ತಾರೆ. ಇಂಥ ಸಂದರ್ಭದಲ್ಲಿ ಪೇಷಂಟ್ಸ್ಗೆ ಏನು ಗೈಡ್ಲೈನ್ಸ್ ಕೊಡ್ತೀರಾ ಡಾಕ್ಟರ್, ಸೆಲ್ಫ್ ಮೆಡಿಕೇಶನ್ ಅಂತ ಬಂದಾಗ? ಅದಕ್ಕೆ ನಾನು ಕೆಲವ್ರಿಗೆ ಹೇಳ್ತೀನಿ, ಸ್ವಲ್ಪ ದಯವಿಟ್ಟು ಓದಿ ತಿಳ್ಕೊಳ್ಳಿ, ಬಟ್ ಗೂಗಲ್ ಡಾಕ್ಟರ್ ಆಗಬೇಡ್ರಿ. ಯಾಕೆ ಅಂದರೆ ಇದು ಈ ಪರಿಸ್ಥಿತಿ ಹೆಂಗಿದೆ ಅಂದರೆ ಇದನ್ನ ಎಕ್ಸ್ಪ್ಲೋಷನ್ ಆಫ್ ನಾಲೆಡ್ಜ್. ಎಲ್ಲ ವಿಚಾರದಲ್ಲೂ ಅತಿಯಾಗಿ ತಿಳ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ಗೊತ್ತಾಗಿದೆ. ಪ್ಲಸ್ ಈ AI ಬಂದಿರುತ್ತೆ. AI ಬಂದಮೇಲೆ ಅದು ಏನು ಟ್ರೀಟ್ಮೆಂಟ್ ಅಂತಲೂ ಕೂಡ ಅದು ಹೇಳಕ್ಕೆ ಶುರು ಮಾಡಿಬಿಡುತ್ತೆ. ಎಷ್ಟೋ ಜನ ಪೇಷಂಟ್ ಬಂದು ಈ ಥರ ಮಾಡ್ತೀರಾ, ಈ ಥರ ಮಾಡ್ತೀರಾ, ಈ ಥರ ಮಾಡ್ತೀರಾ ಅಂತ ಕೇಳ್ತಾರೆ. ತಪ್ಪಿಲ್ಲ. ಆದರೆ ಇನ್ನು ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಫಾರ್ ಸಮ್ ಸಿಂಪಲ್ ಥಿಂಗ್ಸ್ ಇಟ್ ಈಸ್ ಫೈನ್. ಎನಿಥಿಂಗ್ ಮೋರ್ ದೆನ್ ಸಿಂಪಲ್ you will have to rely on the doctor, knowledge, skill, experience. ಅದರಿಂದ ಏನು ಅಂತ ವಿಚಾರ ಮಾಡಿಸ್ಕೊಂಡು ಮಾತಾಡಿ. ಒಬ್ಬರಲ್ಲ ಇಬ್ಬರು ಡಾಕ್ಟರ್ ಹತ್ರ ಕೇಳಿಸ್ಕೊಳ್ಳಿ, ಟೇಕ್ 1 or 2 ಒಪಿನಿಯನ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಓದ್ರಿ. ಆದರೆ ಹೇಳಿದ ಮಾತು ಸ್ವಲ್ಪ ಕೇಳಿ. ಡಾಕ್ಟರ್ ಸಲಹೆ ಖಂಡಿತ ಅವ್ರು ಕೇಳಲೇಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಬ್ರೈನ್ ಟ್ಯೂಮರ್ ಬಂದಿದೆ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ, ಮತ್ತೆ ಅದು ರಿಕವರ್ ಕಂಪ್ಲೀಟ್ ಆಗಿ ಆಗುತ್ತಾ? ರಿಕರೆನ್ಸ್ ಆಗುತ್ತಾ? ಕಂಪ್ಲೀಟ್ ರಿಕವರ್ ಆಗುತ್ತಾ? ಕರೆಕ್ಟ್. ಅದು ಒಳ್ಳೆ ಕ್ವಶನ್. ಎಲ್ಲ ಟ್ಯೂಮರು ರಿಕವರ್ ಆಗೋ ಚಾನ್ಸ್ ಉಂಟು. ಕೆಲವುದು ಬೇಗ ಬೇಗ ರಿಕವರ್ ಆಗುತ್ತೆ, ಕೆಲವುದು ಬಹಳ ಟೈಮ್ ತಗೊಳುತ್ತೆ, 5 ವರ್ಷ, 10 ವರ್ಷ, 15 ವರ್ಷ. ಅದಕ್ಕೆ ನಾವೇನು ಮಾಡ್ತೀವಿ, 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಅಥವಾ ಸಮ್ಟೈಮ್ಸ್ ಎವ್ರಿ 2 years ಒಮ್ಮೆ ನಾವು ಪದೇ ಪದೇ ಸ್ಕ್ಯಾನ್ ಮಾಡಬೇಕು. ನಾವು ಸ್ಕ್ಯಾನ್ ಯಾಕೆ ಮಾಡ್ತೀವಿ ಅಂದರೆ, ತಿರ್ಗಾ ಅದು ಗಡ್ಡೆ ಬರೋ ಅಂಚ ಚಾನ್ಸಸ್ ಇದ್ರೆ ಆದಷ್ಟು ಸಣ್ಣ ಸೈಜ್ ಇರ್ಬೇಕಾದ್ರೆ ಮಾಡಿದ್ರೆ ಅದಕ್ಕೆ ಬೇಗ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಸೊ ಈಗಾಗಲೇ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಖಂಡಿತ ಡಿಲೇ ಮಾಡದೆ ಇನ್ ಟೈಮ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ಬೋದಲ್ವಾ ಡಾಕ್ಟರ್? ಹಾಗೆ ಬ್ರೈನ್ ಟ್ಯೂಮರ್ ಬರೋದೇ ಬೇಡ, ನಾವು ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಏನು ಟಿಪ್ಸ್ ಕೊಡ್ತೀರಾ? ಲೈಕ್ ಸ್ಟೇ ಹೆಲ್ತಿ, ಎಕ್ಸರ್ಸೈಸ್ ಮಾಡಿ. ಎಸ್ಪೆಷಲಿ ಕೆಲವು ವಿಚಾರಗಳಿರುತ್ತೆ, ನಾವು ಹೇಳ್ತೀವಿ ಸ್ಮೋಕ್ ಮಾಡಬೇಡಿ, ಡ್ರಿಂಕ್ ಮಾಡ್ತಾರೆ, ಜನರಲ್ ಲೈಫ್ ಸ್ಟೈಲ್ಸ್. ಅದಲ್ಲದೆ ಬಿಕಾಸ್ ಬ್ರೈನ್ ಟ್ಯೂಮರ್ ಬರೋದಕ್ಕೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಕಾಸ್, ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ಒಬೆಸಿಟಿ ಕೂಡ ಇಟ್ ಲೀಡ್ಸ್ ಟು ಬ್ರೈನ್ ಟ್ಯೂಮರ್ ಅಂತ ಕೇಳಿದ್ದೀನಿ. ಅದು ಅಲ್ಲ ನಾಟ್ ಎಕ್ಸಾಕ್ಟ್ಲಿ. ಓಕೆ ಫೈನ್. ಓಕೆ, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಅಂತ ಹೇಳಿದ್ರು ಡಾಕ್ಟರ್. ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಒಂದು ಜರ್ನಿನಲ್ಲಿ, ಯಾವ್ದಾದ್ರು ಒಂದು ಯೂನಿಕ್ ಕೇಸ್ ತಗೊಂಡು ಮಾತಾಡೋದಾದ್ರೆ, ಅದ್ರ ಬಗ್ಗೆ ಮೆಲ್ಕ್ ಹಾಕೋದಾದ್ರೆ ಯಾವ್ದಾದ್ರು ಒಂದು ಎಕ್ಸಾಂಪಲ್? ಭಾಳ ಇದ್ದಾರಪ್ಪ. ನಾವು ಪ್ರತಿ ವರ್ಷನೂ ಬೇರೆ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವ್ರು ಇರ್ತಾರೆ, ಒಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಪೇಷಂಟ್ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಆದವ್ರಿಗೆ ಅದ್ರ ಬಗ್ಗೆ ತಿಳಿದವ್ರಿಗೆ ಅವ್ರಿಗೆ ಅರ್ಥ ಆಗತ್ತೆ ನಾನು ಯಾರು ಮಾತಾಡ್ತಾ ಇದ್ದೀನಿ. ಇಮ್ಯಾಜಿನ್ ಒಂದು ಸ್ಕೂಲ್ ಟೀಚರ್, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಫ್ಯಾಮಿಲಿ ಅಂದ್ಕೊಳ್ಳುತ್ತೆ ಯಾಕೋ ಸ್ವಲ್ಪ ಮರ್ತೋದಂಗಿದೆಯಲ್ಲ, ಏನೋ ಆಗಿರ್ಬೋದು, ಡಿಪ್ರೆಸ್ ಆಗಿರ್ಬೋದು ಅಂತ ಮ್ಯಾನೇಜ್ ಮಾಡ್ತಾರೆ. ಆ್ಯಸ್ ಟೈಮ್ ಪಾಸಸ್ ದಿ ಮರುವು ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಹೇಳ್ಕೊಡೋಕ್ಕೂ ಆಗಲ್ಲ. ಆಮೇಲೆ ಮನೆಯವ್ರನ್ನು ಗುರ್ಸೋಕ್ಕೆ ಕಷ್ಟ ಆಗುತ್ತೆ, ನಡೆಯೋದಕ್ಕೆ ಕಷ್ಟ ಆಗ್ಬೋದು, ಬಟ್ಟೆಯಲ್ಲಿ ಉಚ್ಚೆ ಮಾಡ್ಕೊಳ್ಳೋಂಗಾಗ್ಬೋದು. ಈ ಥರ ಸ್ಥಿತಿ ಬಂದಾಗ ಯಾರೋ ಡಾಕ್ಟರ್ ಹೇಳಿರ್ತಾರೆ ಅಂತ ಒಂದು ಸ್ಕ್ಯಾನ್ ಮಾಡಿದ್ರೆ ಮೆದುಳಿಗೆ ಭಾರಿ ದೊಡ್ಡ ಗಡ್ಡೆ ಅರ್ಲಿ ಸ್ಟೇಜ್ ಬಂದಿದ್ರೆ ಎಷ್ಟು ಯೂಸ್ ಆಗ್ತಿತ್ತಲ್ಲ. ಬಟ್ ಅವ್ರಿಗೆ ನಾವು ಗಡ್ಡೆ ತೆಗೆದ ಮೇಲೆ ಅವ್ರು ಫುಲ್ ರಿಕವರ್ ಆಗಿ ವಾಪಸ್ ಸ್ಕೂಲ್ಗೆ ಹೋಗಿ ಟೀಚ್ ಮಾಡಿ ಬಹಳ ಸಂತೋಷ. That's great. ಆ ಥರ ಬಹಳ ಎಕ್ಸಾಂಪಲ್ಸ್ ಇದೆ. ಇದು ಯಾಕೆ ಜ್ಞಾಪಕ ಬಂತು ಅಂದರೆ, ಒಬ್ಬ ಸ್ಕೂಲ್ ಟೀಚರ್ ಆಕೆಗೆ ಗೊತ್ತಾಗತ್ತೆ ನಾನು ಹೇಳ್ತಾ ಇದ್ದೀನಿ ಏನು ಅಂತ. ಆ ಥರ ಆದರೆ ಅವ್ರು ನೋಡಿ ನಮ್ಗೆ ಭಾಳ ಸಂತೋಷ. ಫ್ಯಾಮಿಲಿ ಇಸ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಶೇಪ್ ಅಂದರೆ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಫುಲ್. That's great. And ಡಾಕ್ಟರ್, ನೀವು ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರ್ಗಿಟ್ಟ ಇಲ್ಲಿನ ಒಂದು ಡೈರೆಕ್ಟರ್ ಆಫ್ ನ್ಯೂರೋ ಸೈನ್ಸ್ ಆಗಿದ್ದೀರಾ. ಸೊ ಮುಂದೆ ಇಲ್ಲಿ ಬರುವಂತಹ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಯಾವ ರೀತಿ ಜನಗಳಿಗೆ ಹೆಲ್ಪ್ ಆಗ್ಬೋದು? ಈಗಾಗಲೇ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇದೆ, ಒಳ್ಳೆ ಕೇರ್ ಸಿಗ್ತಾ ಇದೆ, ಇನ್ನು ಯಾವ ರೀತಿ ಎಲ್ಲ ನಾವು ಡೆವಲಪ್ಮೆಂಟ್ ನೋಡ್ಬೋದು? ಬಹಳ ಡೆವಲಪ್ಮೆಂಟ್ ಆಗ್ತಿದೆ.
Neuroscience is the most fertile field for research, for treatment and for hope. ಈಗ ಇಲಾನ್ ಮಸ್ಕ್ ಹೇಳಿದಿರ, ಇಲಾನ್ ಮಸ್ಕ್ ಇಸ್ ಅವ್ರದ್ದು ಒಂದು ಚಿಪ್ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇಮ್ಯಾಜಿನ್ ಚಿಪ್ ಆನ್ ಬ್ರೈನ್. ಈಗ ಯಾವುದೋ ಒಂದು ಪೇಷಂಟ್ಗೆ ಒಂದು ಏನೋ ಕೆಟ್ಟ ಕಾಯಿಲೆ ಬಂದಿರುತ್ತೆ, ಅದು ಡಯಾಗ್ನೋಸ್ ಆಗಿರಲಿಲ್ಲ ಅಥವಾ ಲೇಟ್ ಆಯಿತು, ಅವ್ರಿಗೇನೋ ಒಂದು ಪ್ಯಾರಾಲಿಸಿಸ್ ಆಯಿತು, ಅದಕ್ಕೆ ನಾವು ಒಂದು ಚಿಪ್ ಹಾಕಿ ರಿಕವರ್ ಆಗುತ್ತೆ. ಅದನ್ನ ಎಕ್ಸಾಂಪಲ್, ಐ ಮೀನ್ ದಟ್ಸ್ ಇಮ್ಯಾಜಿನಿಂಗ್. ಅಥವಾ ಬ್ಲೈಂಡ್ನೆಸ್ ಬಂತು, ಆ ಬ್ಲೈಂಡ್ನೆಸ್ಗೆ ಒಂದು ಚಿಪ್ ಹಾಕಿ ಕಣ್ಣು ಕಾಣಂಗಾದ್ರೆ ಟೆಕ್ನಾಲಜಿ ಇಸ್ ಅಮೇಸಿಂಗ್. ಇವೆಲ್ಲ ಬರುತ್ತೆ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ಎರಡನೇದಾಗಿ ಈಗ ಬಹಳ ಕಾಂಪ್ಲಿಕೇಟೆಡ್ ಆಪರೇಷನ್ ಮಾಡ್ತೀವಿ, ಬಹಳ ಕಾಂಪ್ಲಿಕೇಟೆಡ್ ಆಪರೇಷನ್. ಈಗ ಟುಡೇ ಫಾರ್ ಎಕ್ಸಾಂಪಲ್ ಐ ಆಪರೇಟೆಡ್ 4 hours. ಅಂದರೆ ನನ್ನ ಪಾರ್ಟ್, ನಾನು ಅದಕ್ಕೆ ಮುಂಚೆ ನಮ್ಮ ಟೀಮ್ ಅವರು ಅದನ್ನು ಪೊಸಿಷನ್ ಮಾಡಿ ಸ್ಕಲ್ ಓಪನ್ ಮಾಡಿ ಅದಾದಮೇಲೆ ಕ್ಲೋಸ್ ಮಾಡಿ 6-8 hours ಸರ್ಜರಿ. ಇಮ್ಯಾಜಿನ್ ಇಫ್ ಮೆಡಿಸಿನ್ ಕ್ಯಾನ್ ಕ್ಯೂರ್ ಇಟ್. Then the patient will not have scar, will not have any pain. So very shortly we can witness those time also. I hope so. ಈಗ all doctors want patients to be fine. ಅಷ್ಟೇ. Nice. ಇಲ್ವೇ? ಇನ್ನೂ ಮಾತಾಡೋಣ ನಿಮ್ಮ ಜೊತೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಾ ಡಾಕ್ಟರ್. ಥ್ಯಾಂಕ್ ಯು. ನಮಸ್ಕಾರ, ಭಾಳ ಸಂತೋಷ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಹೆಲ್ತ್ ಇಂಪಾರ್ಟೆಂಟು. ಇಫ್ ಹೆಲ್ತ್ ಇಸ್ ಲಾಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಸೊ ಹೆಲ್ತ್ನ ಯಾವತ್ತೂ ಕಳ್ಕೊಬೇಡಿ, ಜಾಗರೂಕರಾಗಿ ಹೆಜ್ಜೆ ಇಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ, ನೋಡ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.